ಕೇಂದ್ರ ತಮಿಳುನಾಡು ಸರ್ಕಾರದ ಮಧ್ಯೆ ಭಾಷಾ ಸಂಘರ್ಷ ಮುಂದುವರೆದಿದೆ. ಹಿಂದಿ ಏರಿಕೆಯ ವಿರುದ್ಧ ತಮಿಳುನಾಡು ಸರ್ಕಾರ ಹೋರಾಟವನ್ನ ಮಾಡ್ತಾ ಇದೆ. ಅದರ ಮೊದಲನೇ ಭಾಗವಾಗಿ ಈಗ ರುಪಿ ಅನ್ನುವಂಥ ಸಿಂಬಲ್ ಏನಿದೆ ಅದು ಹಿಂದಿಯಲ್ಲಿ ಆರ್ ಅಂತ ಬರುತ್ತೆ. ಅದನ್ನ ಬದಲಾವಣೆಯನ್ನ ಮಾಡಿದೆ. ಈಗ ಬಜೆಟ್ ಪುಸ್ತಕದಲ್ಲಿ ಬದಲಾವಣೆಯನ್ನ ಸ್ಟಾಲಿನ್ ಸರ್ಕಾರ ಮಾಡಿದೆ. ಅಧಿಕೃತವಾಗಿ ತಮಿಳು ಭಾಷೆಯಲ್ಲಿ ಅದನ್ನ ಬಳಕೆ ಮಾಡೋ ರೀತಿಯಲ್ಲಿ ಹಾಕಿದ್ದಾರೆ. ಆ ಸಿಂಬಾಲ್ ಏನಿದೆ, ನಾವು ಸಾಮಾನ್ಯವಾಗಿ ಭಾರತದ ದುಡ್ಡಿನ ವಿಚಾರವನ್ನು ಮಾತನಾಡಬೇಕಾದ್ರೆ ಆ ಸಿಂಬಾಲನ್ನು ಬಳಸ್ತಾ ಇದ್ರು. ಅದನ್ನು ತಮಿಳುನಾಡು ಸರ್ಕಾರ ತನ್ನ ಪ್ರತ್ಯೇಕವಾಗಿಯೇ ಮಾಡ್ಕೊಂಡ್ಬಿಟ್ಟಿದೆ. ಸೊ ಅಧಿಕೃತ ರೂಪಾಯಿ ಚಿಹ್ನೆಯನ್ನು ಈಗ ತಮಿಳುನಾಡು ಸರ್ಕಾರ ಬದಲಾವಣೆಯನ್ನು ಮಾಡಿದೆ. ತಮಿಳಿನಲ್ಲಿ ರು ಅಂತ ಉಲ್ಲೇಖವನ್ನು ಮಾಡಿರೋದು ಅಲ್ಲಿ ನಿಮಗೊಂದು ತೋರಿಸ್ತಾ ಇದ್ವಿ ಬಜೆಟ್ನಲ್ಲಿ. ಸೊ ಅದು ಭಾರತದಲ್ಲಿ ಬಳಕೆ ಮಾಡುವಂತಹ ಸಿಂಬಾಲ್ ಏನಿತ್ತು ರುಪೀಸಿಗೆ, ಆರ್ ಅಂತ ಏನಿತ್ತು ಇಂಗ್ಲೀಷಲ್ಲೆಲ್ಲ, ಹಿಂದಿ ಆರ್ ಅದು. ಸೊ ಅದನ್ನು ಈಗ ಬದಲಾವಣೆಯನ್ನು ತಮಿಳುನಾಡು ಸರ್ಕಾರ ಮಾಡಿಕೊಂಡು ತಮಿಳಿನಲ್ಲಿ ಇರುವಂತಹ ಅದಕ್ಕೆ ಆರ್ ಏನಿದೆ ಅದನ್ನು ಅವರು ಬಳಕೆ ಮಾಡ್ಕೊಂಡಿದ್ದಾರೆ, ರು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ತಮಿಳುನಾಡೀಗ ಮೊದಲೇ ಹೆಜ್ಜೆ ಇಟ್ಟಿದೆಯಾ ಅಂತ? ಈಗ ಎಲ್ಲದಕ್ಕೂ ಕೂಡ ಕೇಂದ್ರವನ್ನು ಫೈಟ್ ಮಾಡುವಂಥ ನಿಟ್ಟಿನಲ್ಲಿ ತಮಿಳುನಾಡೇ ಮೊದಲೇ ಹೆಜ್ಜೆ ಇಟ್ಟು ಈಗ ಹೋರಾಟವನ್ನು ಆರಂಭ ಮಾಡಿದೆಯಾ ಅಂತ? ಅದು ಮೊದಲನೇ ಹೆಜ್ಜೆನ ಈಗ ಆ ರೂಪಿ ಅನ್ನುವಂಥದ್ದು ಬದಲಾವಣೆ ಮಾಡಿದ್ದಕ್ಕೆ? ಖಂಡಿತವಾಗ್ಲೂ ಹಾಗೆ ಸ್ವೀಕರಿಸಬಹುದು ಅಥವಾ ಹಾಗೆ ಅರ್ಥೈಸಬಹುದು. ಯಾಕಂದ್ರೆ ಮೊದಲಿಂದಲೂ ಕೂಡ ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ನಿರಂತರವಾದಂತಹ ಹೋರಾಟಗಳನ್ನ ರೂಪಿಸ್ತಾ ಬಂದಿತ್ತು. ಮುಖ್ಯವಾಗಿ ಈಗ ತ್ರಿಭಾಷಾ ಸೂತ್ರ ಏನಿದೆ, ಹೊಸ ಶಿಕ್ಷಣ ನೀತಿಯಲ್ಲಿ ತ್ರಿಭಾಷಾ ನೀತಿ ಏನಿದೆ, ಇದನ್ನ ಹೇರಿಕೆ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಗಂಭೀರವಾದಂತ ಚಿಂತನೆಗಳನ್ನ, ಹೋರಾಟಗಳನ್ನ ಕೂಡ ಮಾಡುವಂತ ಕೆಲಸವನ್ನ ತಮಿಳುನಾಡು ಸರ್ಕಾರ ಮಾಡ್ತಾ ಇತ್ತು. ಮತ್ತೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳನ್ನ ಈ ಒಂದು ಹೋರಾಟಕ್ಕೆ ಒಗ್ಗೂಡಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿತ್ತು. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ತಮಿಳುನಾಡಿನ ಸಚಿವರ ಡೆಲಿಗೇಷನ್ ಒಂದು ಕೂಡ ಭೇಟಿಯಾಗಿ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿತ್ತು. ಈಗ ಇದ್ರ ಬೆನ್ನಲ್ಲೇ ಮಹತ್ವದ ಹೆಜ್ಜೆಯನ್ನ ತಮಿಳುನಾಡು ಸರ್ಕಾರ ಇಟ್ಟಿರುವಂತದ್ದು. ನಾಳೆ ತಮಿಳುನಾಡು ಸರ್ಕಾರ ಬಜೆಟ್ ಅನ್ನ ಮಂಡಿಸ್ತಾ ಇದೆ. ಬಜೆಟ್ ನ ಮುಖಪುಟದಲ್ಲಿ ಸಾಮಾನ್ಯವಾಗಿ ಬಜೆಟ್ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ರೂಪಾಯಿ ಸಿಂಬಲ್ ಏನಿರುತ್ತೆ, ಈಗ ಭಾರತ ಸರ್ಕಾರ ರೂಪಾಯಿಯ ಸಿಂಬಲ್ ಅನ್ನ ಒಂದು ಅಧಿಕೃತವಾಗಿ ಒಂದು ಸಿಂಬಲ್ ಅನ್ನ ಮಾಡಿರುವಂತದ್ದು. ಆದ್ರೆ ತಮಿಳುನಾಡು ಸರ್ಕಾರ ಈ ಬಾರಿ ಅದನ್ನ ಬದಲಿಸುವಂತ ಕೆಲಸವನ್ನ ಮಾಡಿದೆ. ಕಳೆದ ಬಜೆಟ್ ಸಂದರ್ಭದಲ್ಲಿ ರೂಪಾಯಿಯ ಅಧಿಕೃತ ಸಿಂಬಲ್ ಅನ್ನೇ ಬಳಸಿತ್ತು. ಆದ್ರೆ ಈ ಬಾರಿ ತಮಿಳಿನಲ್ಲಿ ರೂಪಾಯಿಗೆ ರೂಬಾಯಿ ಅಂತ ಕರೀತಾರೆ. ಆ ರೂಬಾಯಿಯ ಮೊದಲ ಅಕ್ಷರ ರು ಏನ್ ಬರುತ್ತೆ ಅದು ತಮಿಳಿನಲ್ಲಿ ಏನಿರುತ್ತೆ ಅದನ್ನ ಬಳಸ್ಕೊಂಡು ಲೋಗೋ ಡಿಸೈನ್ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ತಮಿಳುನಾಡು ಸರ್ಕಾರದ ಮುಖ್ಯ ಉದ್ದೇಶ ಇರುವಂತದ್ದು, ಭಾರತ ಸರ್ಕಾರದ ರೂಪಾಯಿಯ ಸಿಂಬಲ್ ಏನಿದೆ ಅದು ಹಿಂದಿ ಪದದಿಂದ ಪ್ರೇರಿತವಾಗಿ ಬಂದಿರುವಂತದ್ದು. ಹೀಗಾಗಿ ನಾವು ಅದನ್ನು ಕೂಡ ಬೈಕಾಟ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.